ಸ್ನೇಹಿತರೆ, ಬಹಳ ದಿನಗಳಿಂದ ಇದೊಂದು ವಿಡಿಯೋ ಮಾಡಬೇಕಂತಿದ್ದೆ ನಾನು. ಒಂದು ವಿಚಾರ ಹರಿದಾಡ್ತಿದೆ. ಇಸ್ಲಾಮಿನ ಧರ್ಮಗ್ರಂಥ ಕುರಾನ್ನಲ್ಲಿ ಕಾಫೀರರನ್ನು ಕೊಲ್ಲಿ ಅಂತ ಹೇಳಿದೆ. ಕಾಫೀರ ಅಂದರೆ ಹಿಂದೂಗಳನ್ನು ಕೊಲ್ಲಿ ಅಂತ ಆ ಧರ್ಮಗ್ರಂಥವೇ ಹೇಳಿದೆ. ಹಾಗಿದ್ದ ಮೇಲೆ ಆ ಧರ್ಮವನ್ನು ಕಟ್ಟರಾಗಿ ಹಿಂಬಾಲಿಸುವಂತಹ ಮುಸಲ್ಮಾನರು ಕಾಫೀರರನ್ನು ಕೊಂದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಂಬಿದರೆ, ಇವತ್ತಿನ ಕಟ್ಟರ ಮುಸ್ಲಿಂ ಮೂಲಭೂತವಾದಿಗಳು ಭಯೋತ್ಪಾದಕರು ಮಾಡುವಂತಹ ಕೃತ್ಯದ ಹಿಂದೆ ಅವರ ಧರ್ಮಗ್ರಂಥದ ಪ್ರಚೋದನೆ ಇದೆ. ಈ ಥರದ ಒಂದು ಆರೋಪವನ್ನು ಆ ಧರ್ಮಗ್ರಂಥ ಅಂದರೆ ಕುರಾನ್ನ ಮುಂದಿಟ್ಟು ಮಾಡ್ತಾನೆ ಇದ್ದಾರೆ. ಅವ್ರು ಹೇಳ್ದಂಗೆ ಕುರಾನ್ನಲ್ಲಿ ಆ ವಾಕ್ಯ ಕೂಡ ಇದೆ, ಕಾಫೀರರನ್ನು ಕೊಲ್ಲಿ ಅಂತಿದೆ. ಈಗ ನಾವು ಕಾಫೀರರು ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ನಿಜಕ್ಕೂ ಇಸ್ಲಾಂ ಕ್ರೌರ್ಯವನ್ನು ಹೇಳಿದ್ಯಾ? ನಿಜಕ್ಕೂ ಕುರಾನ್ ಮುಸಲ್ಮಾನರ ಧರ್ಮಗ್ರಂಥ ಕ್ರೌರ್ಯವನ್ನು ಸಾರಿದ್ಯಾ? ಏನದು ಸಾಲುಗಳು? ಅದರ ಒಂದಿಷ್ಟು ವಿವರಗಳನ್ನು ನಾನು ಕುರಾನಿನ ಆಧಾರದಲ್ಲೇ ಅದರ ನಿಜಾಂಶಗಳ ಸಮೇತ ವಿವರಣೆಯನ್ನು ಕೊಡುತ್ತೇನೆ. ಸಮಾಜದಲ್ಲಿ ಒಂದು ತಪ್ಪು ಸಂದೇಶ ಇದೆಯಾ? ಇಲ್ಲ, ಇವರು ಅಂದ್ಕೊಂಡಂಗೆ ಅದು ಕಾಫಿರನ್ನು ಕೊಲ್ಲಿ ಅಂತ ಹೇಳಿದ್ದು ಹಿಂದೂಗಳನ್ನು ಉದ್ದೇಶಿಸಿಯೇ, ಸೂಲಿಬೆಲೆಯನ್ನು ಉದ್ದೇಶಿಸಿಯೇ, ಸಿ.ಟಿ. ರವಿ ಅವರನ್ನು ಉದ್ದೇಶಿಸಿಯೇ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಂಡು ಬರೋಣ. ಹಲೋ, ನಮಸ್ಕಾರ. ಮೊನ್ನೆ ಕರ್ನಾಟಕ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಬಿಲ್ಲು ಪಾಸ್ ಮಾಡಿದೆ. ಯಾವಾಗ ಈ ಬಿಲ್ ಬಗ್ಗೆ ಚರ್ಚೆ ಶುರುವಾಯಿತೋ ಆವಾಗಿಂದ ಈ ಕೋಮುವಾದಿಗಳು ನಿದ್ರೆನೇ ಮಾಡ್ತಿಲ್ಲ. ಜೀವನದುದ್ದಕ್ಕೂ ಇದನ್ನೇ ಮಾಡ್ಕೊಂಡು ಸರ್ವೈವ್ ಆಗ್ತಿದ್ದಂಥ ನಮಗೆ ಈ ಥರ ಹೊಟ್ಟೆ ಹೊಡೆದ್ಬಿಟ್ರಲ್ಲಪ್ಪ ಅಂಥೇಳಿ ಇವ್ರದ್ದು ಒಂದೇ ಕಣ್ಣಿನಲ್ಲಿ ರೋದನೆ. ಇಡೀ ಬಿಲ್ಲಿನ ಚರ್ಚೆಯ ಉದ್ದಕ್ಕೂ ಅತಿ ಹೆಚ್ಚು ಫೋಕಸ್ ಆಗಿದ್ದು ಈ ಕೋಮುವಾದಿಗಳು, BJP ಪಕ್ಷದ ಕೋಮುವಾದಿಗಳು ಸೇರಿದ ಹಾಗೆ BJP ಪಕ್ಷದ ಹೊರಗಿರುವ ಅವರ ಬೆಂಬಲಿಗ ಕೋಮುವಾದಿಗಳವರೆಗೂ ಎಲ್ಲರೂ ಒಂದು ಧರ್ಮಗ್ರಂಥ ಅಂತ ಹೇಳ್ಬಿಟ್ಟು ಈ ಇಸ್ಲಾಮಿನ ಧರ್ಮಗ್ರಂಥವಾದಂಥ ಕುರಾನಿನ ಕೆಲವು ವಾಕ್ಯಗಳನ್ನು ಮುಂದಿಟ್ಟು ಅದರ ಜೊತೆಗೆ ಮುಸಲ್ಮಾನರ ಪ್ರಾರ್ಥನೆಯ ಸಾಂಕೇತಿಕವಾಗಿ ಪ್ರತಿದಿನ 5 ಹೊತ್ತು ಅಜಾನ್ ಕೂಗ್ತಾರಲ್ಲ, ಅದನ್ನು ಮೆನ್ಷನ್ ಮಾಡಿ ಸಿಕ್ಕಾಪಟ್ಟೆ ಚರ್ಚೆಗಳು. ಒಟ್ನಲ್ಲಿ ಮ್ಯಾನಿಪ್ಯುಲೇಟ್ ಮಾಡುವ, ಮಿಸ್ಗೈಡ್ ಮಾಡುವ, ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನದ ಭಾಗವಾಗಿ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ದ್ವೇಷ ಭಾಷಣ ಮಾಡಬೇಡಿ, ದ್ವೇಷ ಅಪರಾಧ ಮಾಡಬೇಡಿ ಅಂದರೆ ಅದೇ ಆಧಾರದಲ್ಲಿ ಮತ್ತೆ ದ್ವೇಷ ಭಾಷಣ ಮಾಡೋದು. ನೋಡೋಣ ಯಾವ ರೀತಿಯಲ್ಲಿ ಇವರಿಗೆ ಕಡಿವಾಣ ಹಾಕ್ತಾರೆ ಅಂತೇಳಿ. ಹಾಗೆ ವಿಧಾನ ಪರಿಷತ್ನಲ್ಲಿ ನಮ್ಮ ಸಿ.ಟಿ. ರವಿ ಅವರು, ಶಾಂತಿ ಪ್ರೀತಿಯನ್ನು ಸಾರುವಂಥ ಸಿ.ಟಿ. ರವಿ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಸೋತೋದ್ರು. ಅವ್ರನ್ನ MLC ಮಾಡಿ ವಿಧಾನ ಪರಿಷತ್ತಿಗೆ ಬಿಟ್ಟಿದ್ದಾರೆ. ಆ ವಿಧಾನ ಪರಿಷತ್ತಲ್ಲಿ ಒಂದಿಷ್ಟು ಪೇಪರ್ಗಳನ್ನ ಇಟ್ಕೊಂಡು ಆ ಧರ್ಮಗ್ರಂಥಗಳಲ್ಲಿ ಈ ಕಾಫಿರರನ್ನು ಕೊಲ್ಲಿ ಈ ಶಬ್ದಗಳಿದಾವಲ್ಲ, ಜಿಹಾದು, ಇನ್ನಿತರೆ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ತಾ ಹೋದರು. B.K. ಹರಿಪ್ರಸಾದ್ ಆಗಲಿ, ಪ್ರಿಯಾಂಕ್ ಖರ್ಗೆ ಆಗಲಿ, ಇವರೆಲ್ಲ ಎದ್ದು ನಿಂತ್ಕೊಂಡು ನೀವು ಯಾವುದೋ ಕಾಲದ ಧರ್ಮಗ್ರಂಥಗಳನ್ನೇ ಇವತ್ತಿನ ಈ ಕಾನೂನಿಗೆ ಅನ್ವಯ ಮಾಡಿ ಚರ್ಚೆ ಮಾಡೋದಾದರೆ, ಉಲ್ಲೇಖ ಮಾಡಿ ಚರ್ಚೆ ಮಾಡೋದಾದರೆ ನಾವು ಮನುಸ್ಮೃತಿನ ತರಬೇಕಾಗ್ತದೆ, ಮನುಸ್ಮೃತಿಯನ್ನು ಚರ್ಚೆ ಮಾಡಬೇಕಾಗತ್ತೆ ಅಂತ. ಆವಾಗ ಇವ್ರದ್ದೇನು ಸದ್ಯ ಇರೋದಿಲ್ಲ. ಸ್ನೇಹಿತರೆ, ಬಹಳ ದಿನಗಳಿಂದ ಇದೊಂದು ವಿಡಿಯೋ ಮಾಡಬೇಕಂತಿದ್ದೆ ನಾನು. ಒಂದು ವಿಚಾರ ಹರಿದಾಡ್ತಿದೆ. ಇಸ್ಲಾಮಿನ ಧರ್ಮಗ್ರಂಥ ಕುರಾನ್ನಲ್ಲಿ ಕಾಫೀರರನ್ನು ಕೊಲ್ಲಿ ಅಂತ ಹೇಳಿದೆ. ಕಾಫೀರ ಅಂದರೆ ಹಿಂದೂಗಳನ್ನು ಕೊಲ್ಲಿ ಅಂತ ಆ ಧರ್ಮಗ್ರಂಥವೇ ಹೇಳಿದೆ. ಹಾಗಿದ್ದ ಮೇಲೆ ಆ ಧರ್ಮವನ್ನು ಕಟ್ಟರಾಗಿ ಹಿಂಬಾಲಿಸುವಂತಹ ಮುಸಲ್ಮಾನರು ಕಾಫಿರರನ್ನು ಕೊಂದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಂಬಿದರೆ, ಇವತ್ತಿನ ಕಟ್ಟರ ಮುಸ್ಲಿಂ ಮೂಲಭೂತವಾದಿಗಳು ಭಯೋತ್ಪಾದಕರು ಮಾಡುವಂತಹ ಕೃತ್ಯದ ಹಿಂದೆ ಅವರ ಧರ್ಮಗ್ರಂಥದ ಪ್ರಚೋದನೆ ಇದೆ. ಈ ಥರದ ಒಂದು ಆರೋಪವನ್ನು ಆ ಧರ್ಮಗ್ರಂಥ ಅಂದರೆ ಕುರಾನ್ನ ಮುಂದಿಟ್ಟು ಮಾಡ್ತಾನೆ ಇದ್ದಾರೆ. ಅವ್ರು ಹೇಳ್ದಂಗೆ ಕುರಾನ್ನಲ್ಲಿ ಆ ವಾಕ್ಯ ಕೂಡ ಇದೆ, ಕಾಫಿರರನ್ನು ಕೊಲ್ಲಿ ಅಂತಿದೆ. ಈಗ ನಾವು ಕಾಫಿರರು ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಕಾಫಿರರು ಅಂದರೆ ಇಸ್ಲಾಂ ಧರ್ಮದ ಬಗ್ಗೆ ವಿಶ್ವಾಸ ಇಲ್ಲದವರು, ಅಲ್ಲಾಹನ ಮೇಲೆ ನಂಬಿಕೆ ಇಲ್ಲದವರು, ಇವರು ಕಾಫಿರರು. ನಾವು ಹಿಂದೂಗಳಿಗೂ ಅಲ್ಲಾಹನ ಮೇಲೆ ನಂಬಿಕೆ ಇಲ್ಲ, ಇಸ್ಲಾಂನ ಮೇಲೆ ವಿಶ್ವಾಸ ಇಲ್ಲ. ಅಂದಮೇಲೆ ನಾವು ಕೂಡ ಅವರ ದೃಷ್ಟಿಯಲ್ಲಿ ಕಾಫಿರರಾಗ್ತೀವಿ. ಅಲ್ಲಾಹನನ್ನು ನಂಬದ, ಇಸ್ಲಾಮನ್ನು ಒಪ್ಪದವರನ್ನು ಕಾಫಿರರು ಅಂತ ಕರೀತಾರೆ. ಕಾಫಿರರನ್ನು ಕೊಲ್ಲಿ ಅಂಥೇಳಿ ಆ ಧರ್ಮಗ್ರಂಥ ಆದೇಶವನ್ನು ಕೊಟ್ಟಿದೆ. ಆ ಆದೇಶದ ಪ್ರಕಾರವೇ ಇವತ್ತು ಮುಸಲ್ಮಾನ ಭಯೋತ್ಪಾದಕರು ಇಡೀ ವಿಶ್ವಕ್ಕೆ ಕಂಟಕಪ್ರಾಯರಾಗಿದ್ದಾರೆ. ಅವರು ನಮ್ಮ ದೇಶದ ಹಿಂದೂಗಳನ್ನು ಕೂಡ ಕೊಲ್ತಾನೆ ಹೋಗ್ತಾರೆ ಅನ್ನುವಂಥ ಚರ್ಚೆ. ಇದಕ್ಕೆ ನಾವು ಒಂದಿಷ್ಟು ಉತ್ತರಗಳನ್ನು ತಿಳ್ಕೊಳ್ಳೋಣ. 1400 ವರ್ಷಗಳ ಹಿಂದೆ
ಅವತೀರ್ಣವಾದಂಥ ಒಂದು ಧರ್ಮಗ್ರಂಥ ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಕ್ಸ್ಟ್ನಲ್ಲಿ ಆ ವಾಕ್ಯವನ್ನು ರಚನೆ ಮಾಡ್ತು. ಹಾಗೆ ಪ್ರತಿಯೊಂದು ಧರ್ಮದ, ಹಿಂದೂ ಧರ್ಮವೂ ಸೇರಿದಾಗೆ ಧರ್ಮಗ್ರಂಥಗಳಲ್ಲಿ ಈಗ ಭಗವದ್ಗೀತೆನ ತಗೊಳ್ಳಿ, ಅದರಲ್ಲೂ ಯುದ್ಧ ಇದೆ. ಆಯಾ ಯುದ್ಧದ ಸಂದರ್ಭದಲ್ಲಿ ಬರೆದಂತಹ ಸಾಲುಗಳು ಈ ಕಾಲಕ್ಕೂ ಅನ್ವಯ ಆಗ್ತದಾ, ಇದರ ಬಗ್ಗೆ ಒಂದಿಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ನಿಜಕ್ಕೂ ಇಸ್ಲಾಂ ಕ್ರೌರ್ಯವನ್ನು ಹೇಳಿದ್ಯಾ? ನಿಜಕ್ಕೂ ಕುರಾನ್ ಮುಸಲ್ಮಾನರ ಧರ್ಮಗ್ರಂಥ ಕ್ರೌರ್ಯವನ್ನು ಸಾರಿದ್ಯಾ? ಏನದು ಸಾಲುಗಳು? ಅದರ ಒಂದಿಷ್ಟು ವಿವರಗಳನ್ನು ನಾನು ಕುರಾನಿನ ಆಧಾರದಲ್ಲೇ ಅದರ ನಿಜಾಂಶಗಳ ಸಮೇತ ವಿವರಣೆಯನ್ನು ಕೊಡುತ್ತೇನೆ. ಯಾಕಂದರೆ ಒಂದು ಮಿಸ್ಗೈಡ್ ಆಗ್ತಾ ಇದೆ. ಅದೊಂದು ಸಾಲುಗಳನ್ನು ಇಟ್ಕೊಂಡು ಕಾಫಿರರನ್ನು ಕೊಲ್ಲಿ ಅನ್ನುವ ಸಾಲನ್ನೇ ಇಟ್ಕೊಂಡು ತುಂಬ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋಮುವಾದಿಗಳು ಅದರಿಂದ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ. ಸಮಾಜದಲ್ಲಿ ಒಂದು ತಪ್ಪು ಸಂದೇಶ ಇದೆಯಾ? ಇಲ್ಲ, ಇವ್ರು ಅಂದ್ಕೊಂಡಂಗೆ ಅದು ಕಾಫಿರರನ್ನು ಕೊಲ್ಲಿ ಅಂತ ಹೇಳಿದ್ದು ಹಿಂದೂಗಳನ್ನು ಉದ್ದೇಶಿಸಿಯೇ, ಸೂಲಿಬೆಲೆಯನ್ನು ಉದ್ದೇಶಿಸಿಯೇ, ಸಿಟಿ ರವಿ ಅವರನ್ನು ಉದ್ದೇಶಿಸಿಯೇ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಾವು ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಕುರಾನ್ನಲ್ಲಿರುವಂತಹ ಕೆಲವು ಸೂಕ್ತಿಗಳನ್ನು ಆಯತ್ಗಳು ಅಂತ ಕರೀತಾರೆ. ಇದನ್ನು ಸಂದರ್ಭವಲ್ಲದ ಸಮಯದಲ್ಲಿ ಉಲ್ಲೇಖಿಸಿ ಇಸ್ಲಾಂ ಧರ್ಮವು ಕಾಫಿರರ ವಿರುದ್ಧ ಅಂದರೆ ನಾನ್ ಮುಸ್ಲಿಮರ ವಿರುದ್ಧ ಹಿಂಸೆಯನ್ನು ಪ್ರೋತ್ಸಾಹಿಸುತ್ತೆ ಅನ್ನುವಂಥ ತಪ್ಪು ಅಭಿಪ್ರಾಯವನ್ನು ಕೆಲವರು ಹರಡುತ್ತಿದ್ದಾರೆ. ವಿಶೇಷವಾಗಿ ಸೂರತ್ ಅತ್-ತೌಬಾ ಕುರಾನ್ನಲ್ಲಿರುವಂಥ ಒಂದು ಆಯತ್ ಇದು ಕಾಫಿರರನ್ನು ಕೊಲ್ಲುವ ಆಯತ್ ಅಂತ ಕರೀತಾರೆ. ಆದರೆ ಈ ಆಯತ್ನ ನಿಜಾರ್ಥವನ್ನು ಅರ್ಥ ಮಾಡಿಕೊಳ್ಳಲು ಅದರ ಐತಿಹಾಸಿಕ, ಧಾರ್ಮಿಕ ಮತ್ತು ಪಠ್ಯ ಸಂದರ್ಭವನ್ನು ನಾವು ತಿಳಿಯೋದು ಅತ್ಯಂತ ಅಗತ್ಯ. ನಾ ಈ ಆಯತ್ತಿನ ಅರಬಿಕ್ಕು ಸಾಲುಗಳನ್ನು ಇಲ್ಲಿ ಹಾಕ್ತೀನಿ. ಅದರ ವಿವರಣೆಯನ್ನು ನಾನು ಕನ್ನಡದಲ್ಲಿ ಹೇಳ್ತೀನಿ. ಪವಿತ್ರ ಮಾಸಗಳು ಮುಗಿದ ನಂತರ ಬಹುದೇವತಾರಾಧಕರನ್ನು ನೀವು ಎಲ್ಲಿ ಕಂಡರು? ಯುದ್ಧದಲ್ಲಿ. ಮೆನ್ಷನ್ ಆಗಿದೆ ನೋಡಿ ಅಲ್ಲಿ. ಯುದ್ಧದಲ್ಲಿ, ಆ ಕಾಲದಲ್ಲಿ ಯುದ್ಧ ನಡೀತಿದ್ದಂಥ ಸಂದರ್ಭದಲ್ಲಿ ಇಸ್ಲಾಮಿಗೆ ವಿರುದ್ಧವಾಗಿರುವ, ಇಸ್ಲಾಂ ಧರ್ಮದ ತತ್ವಗಳಿಗೆ ವಿರುದ್ಧವಾಗಿರುವ, ಇಸ್ಲಾಮಿನ ವಿರುದ್ಧ ಯುದ್ಧವನ್ನು ಸಾರುವಂತಹ ಶತ್ರುಗಳನ್ನು ಕೊಲ್ಲಿರಿ, ಹಿಡೀರಿ, ಮುತ್ತಿಗೆ ಹಾಕಿರಿ ಮತ್ತು ಎಲ್ಲ ದಾರಿಗಳಲ್ಲೂ ಅವರನ್ನು ಅಡ್ಡಗಟ್ಟಿರಿ. ಆದರೆ ಅವರು ಪಶ್ಚಾತ್ತಾಪ ಪಟ್ಟು ನಮಾಜ್ ಸ್ಥಾಪಿಸಿ ಜಕಾತ್ ನೀಡಿದರೆ ಅವರನ್ನು ಬಿಟ್ಟು ಬಿಡಿ. ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನು ಕರುಣಾಮಯಿ. ಈ ಆಯತ್ನ ನಿಜಾರ್ಥ ಮತ್ತು ಐತಿಹಾಸಿಕ ಸಂದರ್ಭವನ್ನು ತಿಳ್ಕೊಳ್ಳೋಣ. ಮೆಕ್ಕಾದ ಬಹುದೇವತಾರಾಧಕ ಕುರೈಶ್ ಕುಲದವರು ಮುಸ್ಲಿಮರೊಂದಿಗೆ ಮಾಡಿಕೊಂಡಂತಹ ಶಾಂತಿ ಒಡಂಬಡಿಕೆಗಳನ್ನು ಮುರಿತಾರೆ. ಮುಸ್ಲಿಮರ ಮೇಲೆ ದಾಳಿ ನಡೆಸ್ತಾರೆ. ಮದೀನಾದ ಇಸ್ಲಾಮಿಕ್ ರಾಜ್ಯಕ್ಕೆ ಬೆದರಿಕೆಯಾಗಿ ಪರಿಣಮಿಸ್ತಾರೆ. ಸೂರತ್ ಅತ್-ತೌಬದ ಮೊದಲ ಆಯತ್ಗಳು ಸ್ಪಷ್ಟವಾಗಿ ಒಡಂಬಡಿಕೆ ಮುರಿದವರನ್ನೇ ಕೊಲ್ಲಿ, ಅಡ್ಡಗಟ್ಟಿ, ಹಿಡೀರಿ ಅಂತ ಆದೇಶವನ್ನ ನೀಡುತ್ತೆ. ಆದರೆ ಇದು ಆಕ್ರಮಣ ಅಥವಾ ಧರ್ಮಾಂತರಕ್ಕಾಗಿ ಅಲ್ಲ, ಬದಲಿಗೆ ಒಪ್ಪಂದ ಮುರಿದಿದ್ದು ಮತ್ತು ಸಶಸ್ತ್ರ ದಾಳಿಯ ವಿರುದ್ಧ ಸ್ವರಕ್ಷಣೆಯ ಆದೇಶವಾಗಿತ್ತು. ಇಸ್ಲಾಮಿನ ವಿರುದ್ಧ ಆ ಕಾಲದಲ್ಲಿ ಯುದ್ಧವನ್ನು ಸಾರುತ್ತಿದ್ದ, ಶಾಂತಿಯನ್ನು ಕದಡುತ್ತಿದ್ದ ಕುರೈಶಿ ಜನರ ವಿರುದ್ಧ ಯುದ್ಧದ ಸಂದರ್ಭದಲ್ಲಿ ಬಂದಂಥ ಶಬ್ದ ಇದು. ಕುರೈಶಿಗಳನ್ನು ಕಾಫಿರರು ಅಂತ ಕರಿತಾ ಇದ್ರು. ಕಾಫಿರರನ್ನು ಕೊಲ್ಲಿರಿ ಅಂದರೆ ಯುದ್ಧದಾಹಿಗಳನ್ನು, ಇಸ್ಲಾಮಿನ ವಿರುದ್ಧ ಸಮರ ಸಾರುವ, ಶಾಂತಿ ಭಂಗವನ್ನುಂಟು ಮಾಡುತ್ತಿರುವ ಅವರನ್ನು ಕೊಲ್ಲಿರಿ, ಹಿಡೀರಿ, ಅಡ್ಡಗಟ್ಟಿರಿ. ಕುರಾನ್ನಲ್ಲಿರುವಂತಹ ಕಾಫಿರರನ್ನು ಕೊಲ್ಲಿರಿ ಅನ್ನುವಂಥ ಆದೇಶ ಸಾವಿರಾರು ವರ್ಷಗಳ ಹಿಂದೆ ಮುಸಲ್ಮಾನರಿಗೂ ಮತ್ತು ಕುರೈಶಿಗಳಿಗೂ ನಡೆದಂತಹ ಯುದ್ಧದ ಸಂದರ್ಭದಲ್ಲಿ ಸೃಷ್ಟಿಯಾದ ಸಾಲುಗಳಿದು. ಆ ಯುದ್ಧಕ್ಕೆ ಸೀಮಿತವಾಗಿದೆ, ಅಲ್ಲಿಗೆ ಅದು ಮುಗಿದು ಹೋಗಿದೆ. ಸಾವಿರಾರು ವರ್ಷಗಳ ಹಿಂದಿನ ಆ ಸಾಲನ್ನು ಈಗ ಇದೇ ಸೂಲಿಬೆಲೆ ಆಗಲಿ, ಸಿಟಿ ರವಿ ಆಗಲಿ ಹಿಡ್ಕೊಂಡು ಬಂದು ಕಾಫಿರರನ್ನು ಕೊಲ್ಲಿ ಅಂದರೆ ಹಿಂದೂಗಳನ್ನು ಕೊಲ್ಲೋದು ಅಂತೇಳಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಕತೆಗೂ ಇವತ್ತಿಗೆ ಏನಾದರೂ ಸಂಬಂಧ ಇದೆಯಾ? ಯಾರಾದರೂ ನಿಮ್ಮ ವಿರುದ್ಧ ಯುದ್ಧ ಸಾರಿದ್ರೆ, ಯಾರಿಂದಾದರೂ ನಿಮ್ಗೆ ಅಪಾಯ ಇದೆ ಅಂತ ಅನಿಸಿದ್ರೆ ನೀವು ಅವರನ್ನು ಅಡ್ಡಗಟ್ಟಲೇಬೇಕು, ನೀವು ಅದನ್ನು ತಡಿಲೇಬೇಕು. ಇಲ್ಲಾಂದ್ರೆ ಅವ್ನು ಬಂದು ನಾನು ಕೊಲ್ತಾನೆ ಅಂದಾಗ ಆಯ್ತು ಸಾಯಿಸ್ಬಿಟ್ಟು ಹೋಗಪ್ಪ ಅಂತ ಹೇಳೋಕ್ಕಾಗ್ತದಾ? ಅವನವನ್ನ ಸಾಯಿಸಕ್ಕೆ ಬರ್ತಾ ಇದ್ದೇನೆ ಅಂದಾಗ ಅವನ ವಿರುದ್ಧ ಹೋರಾಟ ಮಾಡಬೇಕು ಅಂತಲೇ ಇಸ್ಲಾಂ ಹೇಳುತ್ತೆ. ಸ್ವರಕ್ಷಣೆಯ ಬಗ್ಗೆ ಎಲ್ಲ ಧರ್ಮಗಳು ಹೇಳ್ತವೆ, ಬರೀ ಇಸ್ಲಾಂ ಮಾತ್ರ ಹೇಳಿಲ್ಲ. ಹಿಂದೂ ಧರ್ಮವೂ ಹೇಳುತ್ತೆ, ಕ್ರೈಸ್ತ ಧರ್ಮವೂ ಹೇಳುತ್ತೆ, ಎಲ್ಲ ಧರ್ಮವೂ ಸ್ವರಕ್ಷಣೆಯ ಬಗ್ಗೆ ಹೇಳುತ್ತೆ. ಯಾರಾದರೂ ಬಂದು ನಮ್ಗೆ ಹೊಡಿತಾರೆ ಅಂದರೆ ಹೊಡ್ತಾ ತಿಂದು ಸತ್ತೋಗು ಅಂತ ಯಾವ ಧರ್ಮನೂ ಹೇಳಲ್ಲ. ಹಾಗಾಗಿ ನಿಮ್ಮ ವಿರುದ್ಧ ಯುದ್ಧ ಮಾಡುವ, ನಿಮ್ಮ ವಿರುದ್ಧ ಸಮರ ಸಾರುವ, ನಿಮ್ಮ ವಿರುದ್ಧ ಸಂಘರ್ಷವನ್ನು ಮಾಡುವವರ ವಿರುದ್ಧ ನೀವು ಆತ್ಮರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡಿ ಅಂತ ಇಸ್ಲಾಂ ಹೇಳುತ್ತೆ. ಆದರೆ ನಿಮಗೆ ತೊಂದರೆ ಕೊಡದ, ನಿಮಗೆ ಯಾವುದೇ ಕಾರಣಕ್ಕೂ ಅಪಾಯವಾಗದ, ಅವರವರ ಪಾಡಿಗೆ ಅವರ ಬದುಕನ್ನು ನಡೆಸುತ್ತಿರುವ ಶಾಂತಿ ಪ್ರೀತಿಯಿಂದ ಯಾರಿದ್ದಾರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡಬೇಡಿ. ಆತ ಬಹುದೇವತಾ ಆರಾಧಕನೇ ಆಗಿರಲಿ, ಇಲ್ಲ ಏಕದೇವ ಆರಾಧಕನೇ ಆಗಿರಲಿ, ಆತ ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಟ್ಟಿಲ್ಲ ಅಂದರೆ ಅವರಿಗೆ ತೊಂದರೆ ಕೊಡಬೇಡಿ, ಅವರಿಗೆ ರಕ್ಷಣೆ ನೀಡಿ, ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿ ಅಂತ ಹೇಳುತ್ತೆ ಕುರಾನ್.
ಕುರಾನ್ ಎಲ್ಲ ಯುದ್ಧಕ್ಕೂ ಕಟ್ಟುನಿಟ್ಟಾದ ನಿಯಮಗಳನ್ನು ವಿಧಿಸಿದೆ. ಸೂರತ್ ಅಲ್ ಬಕ್ರಾ ಅಂತಿದೆ. ಅದರಲ್ಲಿ ನಿಮ್ಮ ಮೇಲೆ ದಾಳಿ ಮಾಡುವವರ ವಿರುದ್ಧ ಮಾತ್ರ ಹೋರಾಡಿ, ಅತಿರೇಕ ಮಾಡಬೇಡಿ, ಮಹಿಳೆಯರು, ಮಕ್ಕಳು, ವೃದ್ಧರು, ಧಾರ್ಮಿಕ ಗುರುಗಳನ್ನು ಕೊಲ್ಲಬಾರ್ದು, ಆಸ್ತಿ ನಾಶ, ಅನಗತ್ಯ ಹಿಂಸೆ ಕುರಾನ್ನಲ್ಲಿ ಅಂದರೆ ಇಸ್ಲಾಂನಲ್ಲಿ ಸಂಪೂರ್ಣವಾಗಿ ನಿಷೇಧ. ಲಾ ಇಕ್ರಾಹ ಫಿದ್ದೀನ್ ಅನ್ನುವಂಥ ಒಂದು ಸಾಲಿದೆ. ಅದರ ಅರ್ಥ ಧರ್ಮದಲ್ಲಿ ಬಲವಂತವಿಲ್ಲ. ಇದು ಸೂರತ್ ಅಲ್ ಬಕ್ರಾದಲ್ಲಿರುವಂಥ ಸಾಲು. ಕುರಾನಿನ ಅತ್ಯಂತ ಸ್ಪಷ್ಟವಾದ ಮತ್ತು ಪ್ರಸಿದ್ಧವಾದಂಥ ಆಯತ್ತಿದು. ಧರ್ಮದಲ್ಲಿ ಯಾವುದೇ ಬಲವಂತವಿಲ್ಲ. ಇಸ್ಲಾಂನಲ್ಲಿ ನಂಬಿಕೆ ಸ್ವಯಂ ಪ್ರೇರಿತವಾಗಿರಬೇಕು. ಯಾರನ್ನು ಇಸ್ಲಾಂ ಸ್ವೀಕರಿಸಲು ಒತ್ತಾಯಿಸುವ ಹಕ್ಕು ಯಾರಿಗೂ ಇಲ್ಲ. ಇದು ಯಹೂದಿ, ಕ್ರೈಸ್ತ ಮತ್ತು ಇತರ ಧರ್ಮಗಳೊಂದಿಗೆ ಸಹಬಾಳ್ವೆಯ ತತ್ವವನ್ನು ಪ್ರತಿಬಿಂಬಿಸುತ್ತೆ. ಒಬ್ಬ ವ್ಯಕ್ತಿ ಇಸ್ಲಾಂನ ಸ್ವೀಕಾರ ಮಾಡುತ್ತಾನೆ. ತನ್ನ ಮಕ್ಕಳನ್ನು ಕೂಡ ಇಸ್ಲಾಂ ಸ್ವೀಕಾರಕ್ಕೆ ಒತ್ತಾಯ ಮಾಡಿದಾಗ ಅವ್ರು ನಿರಾಕರಿಸ್ತಾರೆ. ಆದರೆ ತಂದೆ ಬಿಡಲ್ಲ. ನಾನು ಇಸ್ಲಾಂ ಸ್ವೀಕಾರ ಮಾಡಿದ್ದೀನಿ, ನೀವು ಸ್ವೀಕಾರ ಮಾಡಬೇಕು ಅಂತ ಮಕ್ಕಳಿಗೆ ಒತ್ತಡವನ್ನು ಹೇರ್ತಾನೆ. ಪ್ರವಾದಿ ಕಾಲದಲ್ಲಿ ಇವೆಲ್ಲ ನಡೆದಿರೋದು. ಆ ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಸಾಲುಗಳು. ಯಾವುದೇ ಕಾರಣಕ್ಕೂ ಇಸ್ಲಾಂ ಸ್ವೀಕಾರಕ್ಕೆ ಬಲವಂತ ಮಾಡಬೇಡಿ. ಲಾ ಇಕ್ರಾಹ ಫಿದ್ದೀನ್, ಸ್ವಯಂ ಪ್ರೇರಿತವಾಗಿ ಇಸ್ಲಾಂ ಮೇಲೆ ನಂಬಿಕೆ ಇಟ್ಟು, ಇಸ್ಲಾಮಿನ ದೇವರ ಮೇಲೆ ನಂಬಿಕೆ ಇಟ್ಟು ಬಂದರೆ ಮಾತ್ರ ಸಮ್ಮತಿ ಇದೆ. ಲಾ ಇಕ್ರಾಹ ಫಿದ್ದೀನ್. ಕತ್ತಿ ಹಿಡ್ಕೊಂಡ್ರು, ತಲವಾರ್ ತೋರಿಸಿದ್ರು, ಮತಾಂತರ ಮಾಡಿದ್ರು, ಈ ಥರದ್ದೆಲ್ಲ ಹರಡಿಸ್ತಾರೆ ಸುದ್ದಿಗಳು. ಆಗಿದೆಯೋ ಆಗಿಲ್ವೋ. ಒಂದು ವೇಳೆ ಮುಸಲ್ಮಾನ ರಾಜರುಗಳು ತಲವಾರ್ಗಳನ್ನು ತೋರಿಸಿ ಮತಾಂತರ ಮಾಡಿಸಿದ್ರೆ ಕುರಾನ್ ಪ್ರಕಾರ, ಇಸ್ಲಾಂ ಪ್ರಕಾರ ಅದು ತಪ್ಪು. ಬಲವಂತವಾಗಿ ಯಾರನ್ನೂ ಕೂಡ ಮತಾಂತರ ಮಾಡಬಾರ್ದು ಅಂತಲೇ ಇಸ್ಲಾಂ ಹೇಳುತ್ತೆ. ಕುರಾನ್ನಲ್ಲಿದೆ. ಸೂರತ್ ಅಲ್ ಬಕ್ರಾದಲ್ಲಿ ಲಾ ಇಕ್ರಾಹ ಫಿದ್ದೀನ್ ಅನ್ನುವಂಥ ಒಂದು ಸಾಲಿದೆ. ಅದನ್ನು ತಾವು ಓದ್ಕೊಂಡು ಬಂದರೆ ನಿಮಗೆಲ್ಲ ಮಾಹಿತಿ ಸಿಗ್ತದೆ. ಕಾಫಿರರನ್ನು ಕೊಲ್ಲಿ ಅನ್ನುವಂತಹ ಕತೆ ಯಾವ ಸಂದರ್ಭದಲ್ಲಿ ಸೃಷ್ಟಿಯಾಯಿತು, ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಕೊಂಡಿ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತುವ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ ಈ ಕೋಮುವಾದಿಗಳು, ಅವರಿಗೋಸ್ಕರ ಇವತ್ತು ಈ ವಿಡಿಯೋ ಮಾಡಿದ್ದು. ಕುರಾನ್ನಲ್ಲಿ ಇನ್ನೊಂದು ಆಯ್ತಿದೆ, ಸೂರತ್ ಅಲ್ ಕಾಫಿರೂನ್ ಅಂತ. ಸೂರತ್ ಅಲ್ ಕಾಫಿರೂನ್, ಕಾಫಿರೂನ್ ಅನ್ನುವಂಥ ಪದನೇ ಇದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಿನಗೆ ನಿನ್ನ ಧರ್ಮ, ನನಗೆ ನನ್ನ ಧರ್ಮ, ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ಇಸ್ಲಾಂ ಬಿಟ್ಟರೆ ಯಾವುದೇ ಧರ್ಮ ಇಲ್ಲ, ಅಲ್ಲಾಹ್ ಬಿಟ್ಟರೆ ಯಾವುದೇ ದೇವರಿಲ್ಲ, ಈ ಥರ ಕುರಾನ್ ಪ್ರತಿಪಾದಿಸುತ್ತೆ. ಅಜಾನ್ನಲ್ಲಿ ದಿನಾ ಅದನ್ನೇ ಕೇಳಿಸ್ಕೊತೀವಿ ಅಂತ ಹೇಳಿ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವ ಪ್ರಯತ್ನ ಮಾಡುವಂತಹ ಇಲ್ಲಿನ ಮತಿಗೇಡಿಗಳಿಗೆ ಅರ್ಥ ಆಗಬೇಕು. ಸೂರತ್ ಅಲ್ ಕಾಫಿರೂನ್, ನಿಮಗೆ ನಿಮ್ಮ ಧರ್ಮ, ನಿಮ್ಮ ಇಷ್ಟ, ನಿಮ್ಮ ದೇವರು, ನಿಮ್ಮ ಪ್ರಾರ್ಥನೆ ನೀವು ಮಾಡ್ಕೊಳ್ಳಿ. ನನಗೆ ನನ್ನ ಧರ್ಮ ನಾನು ಮಾಡ್ಕೊತೀನಿ. ನಿಮ್ಮ ಧರ್ಮದ, ನಿಮ್ಮ ಆಚಾರ, ನಿಮ್ಮ ವಿಚಾರಗಳಿಗೆ ನಾನು ತಲೆ ಹಾಕಂಗೇ ಇಲ್ಲ. ಯಾಕಂದ್ರೆ ಕುರಾನ್ ಆದೇಶ ನೀಡಿದೆ, ಇಸ್ಲಾಂ ಆದೇಶ ನೀಡಿದೆ. ನಾನು ನಿನ್ನ ಧರ್ಮದ ವಿರುದ್ಧ ಹೋಗಂಗೇ ಇಲ್ಲ. ಯಾಕಂದ್ರೆ ಕುರಾನ್ ನನಗೆ ಆದೇಶ ನೀಡಿದೆ. ನಿನಗೆ ನಿನ್ನ ಧರ್ಮ, ನನಗೆ ನನ್ನ ಧರ್ಮ, ನಿಮಗೆ ನಿಮ್ಮ ಧರ್ಮ, ನಮಗೆ ನಮ್ಮ ಧರ್ಮ ಅಂತ ಹೇಳಿದೆ ಅಂತ ಸೂರತ್ ಅಲ್ ಕಾಫಿರೂನ್. ಓದ್ಕೊ ಬನ್ರಪ್ಪ, ಕನ್ನಡದಲ್ಲಿ ಸಿಗ್ತದೆ. ನಾನು ಕನ್ನಡದಲ್ಲಿ ಓದ್ಕೊಂಡ್ಬಂದಿದ್ದೀನಿ. ಎಲ್ಲ ಡೀಟೇಲ್ಸ್ ಸಿಗ್ತದೆ. ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಮತಗೇಡಿಗಳು, ಕೋಮುವಾದಿಗಳು ಬಿತ್ತುವ ವಿಷ ಬೀಜಕ್ಕೆ ತಲೆ ಕೆಡಿಸ್ಕೊಂಡು ಏನೇನೋ ಯೋಚನೆ ಮಾಡೋದಲ್ಲ. ಧರ್ಮ ಗ್ರಂಥವೇ ವಿಲನ್ ಅಲ್ಲ. ಧರ್ಮ ಗ್ರಂಥ ಶಾಂತಿ ಪ್ರೀತಿಯನ್ನೇ ಹೇಳಿದೆ. ಎಲ್ಲ ಧರ್ಮ ಗ್ರಂಥಗಳು ಅದೇ ಹೇಳಿದ್ದು. ಯಾವುದೂ ಕ್ರೌರ್ಯವನ್ನು ಸಾರಿಲ್ಲ. ನಿನ್ನ ಮೇಲೆ ಯಾರಾದರೂ ಯುದ್ಧ ಮಾಡಿದ್ರೆ, ನಿನಗೆ ಯಾರಾದ್ರು ಹೊಡೆಯಕ್ಕೆ ಬಂದರೆ, ಈಗಿನ ಕಾಲಕ್ಕೆ ಹೇಳಪ್ಪ, ನಿನಗೆ ಯಾರಾದ್ರು ಹೊಡೆಯಕ್ಕೆ ಬಂದರೆ ನೀನು ಹೊಡ್ತಾ ತಿಂತೀಯಾ? ನಿನ್ನನ್ನು ಯಾರಾದರೂ ಕೊಲ್ಲಕ್ಕೆ ಬಂದರೆ ಆಯ್ತಪ್ಪ ಕೊಂದ್ಬಿಟ್ಟು ಹೋಗಪ್ಪ ಅಂತ ಹೇಳ್ತೀಯಾ? ಒಂದು ಹೋರಾಟ ಮಾಡಲ್ವಾ? ಅದೇ ಥರ ಕುರೈಶಿಗಳನ್ನು ಕಾಫಿರರು ಅಂತ ಕರೆದು ಅವರು ಇವರ ವಿರುದ್ಧ ಯುದ್ಧಕ್ಕೆ ಬಂದಾಗ ಕಾಫಿರರನ್ನು ಕೊಲ್ಲಿರಿ, ಹಿಡೀರಿ, ಅಡ್ಡಗಟ್ಟಿರಿ, ತಡೀರಿ, ಈ ಥರ ಸಾಲುಗಳು. ಆ ಕುರೈಶಿಗಳು ಇಲ್ಲಿನ ಹಿಂದೂಗಳಿಗೆ ಏನು ಸಂಬಂಧಪ್ಪ? ಏನಾದರೂ ಸಂಬಂಧ ಇದೆಯಾ? ಇಸ್ಲಾಂ ಹುಟ್ಟಿದ ಜಾಗ, ಇಸ್ಲಾಂ ಹೋರಾಡಿದ ಜಾಗದಲ್ಲಿ ಯಾವ ಹಿಂದೂಗಳಿದ್ರು? ಯಾವ ಸೂಲಿ ಬೆಲೆ ಇದ್ದ? ಯಾವ ಸಿಟಿ ರವಿ ಇದ್ದ? ಸಿಂಪಲ್ ಅಲ್ವಾ? ಈ ಸಣ್ಣ ಕಾಮನ್ ಸೆನ್ಸ್ ನಿಮ್ಗೆ ಯಾಕೆ ಬರಲ್ಲ? ಮಿಸ್ಗೈಡ್ ಮಾಡ್ತಾರೆ. ಯಾಕಂದರೆ ನಿಮ್ಗೆ ಓಟ್ ಬೇಕು, ನೀವು ಇವ್ರಿಗೆ ಜೈಕಾರ ಹಾಕಬೇಕು, ನೀವು ಸದಾ ಹಿಂದೂ ಮುಸ್ಲಿಂ ಅಂತ ಹೊಡೆದಾಡ್ಕೊಂಡು ಸಾಯಬೇಕು, ಅದರಿಂದ ಇವರು ಲಾಭ ಪಡಿಬೇಕು. ಅದಕ್ಕೆ ಕುರಾನಿನ ಯಾವುದೋ ಸಂದರ್ಭದಲ್ಲಿ ನಡೆದಂಥ ಘಟನೆಯ ಸಾಲುಗಳನ್ನು ಈಗಿನ ಸಂದರ್ಭಕ್ಕೆ ಕೊಂಡಿ ಹಾಕಿ ನಿಮ್ಮನ್ನು ಮಿಸ್ಗೈಡ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾರೆ. ಹಾಗಾಗಿ ಭಾಷಣ ಮತ್ತು ದ್ವೇಷ ಅಪರಾಧಗಳ ಬಿಲ್ ಪಾಸ್ ಆಗ್ತಿದ್ದಂಗೆ, ಆ ವಿಚಾರ ಬರ್ತಿದ್ದಂಗೆ ಉದ್ದಕ್ಕೂ ಚರ್ಚೆ ಮಾಡಿದ್ದನ್ನೇ ಇವರು. ಯಾರೇನು ಹೇಳ್ದಾಗ ಕೇಳ್ಬಿಡ್ತೀರಾ? ಓದ್ಕೊಳ್ಳಿ, ತಿಳ್ಕೊಳ್ಳಿ, ಎಲ್ಲದೂ ಸಿಗ್ತದಲ್ಲ. ಏನೆಲ್ಲ ತಿಜೋರಲ್ಲಿ ಹಾಕಿಟ್ಟಿಲ್ವಲ್ಲ. ಕುರಾನ್ ಸಿಗ್ತದೆ, ಬುಕ್ ಮಾಡಿ ಆನ್ಲೈನಲ್ಲಿ, ಕನ್ನಡದಲ್ಲಿ ಕುರಾನ್ ಅಂತ ತಗೊಳ್ಳಿ, ಓದಿ. ಆ ಸಂದರ್ಭವನ್ನು ಗೂಗಲ್ ಮಾಡಿ. ಅನೇಕ AI ಸರ್ಚ್ ಇಂಜಿನ್ಗಳು ಬಂದಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಡೀಟೇಲ್ಸ್ ತಗೊಳ್ಳಿ. ಸಿಂಪಲ್ ಇದೆ ಅಲ್ಲ. ಯಾವನ ಬಂದ ಏನೋ ಹೇಳ್ದ ಕೇಳಿಸ್ಕೊಳ್ಳೋದು, ಕಡಿಯೋಣ, ಕೊಚ್ಚೋಣ, ನಾಶಪಡಿಸೋಣ, ಓಡಿಸೋಣ, ಮಾತಾಡಿದ್ರೆ ಆಗ್ತದ? ದ್ವೇಷವನ್ನು ಬಿತ್ತೋದು ಸರಿಯಲ್ಲ ಅನ್ನೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ.
ಭಾಳ ದಿನಗಳಿಂದ ಮಾಡಬೇಕು ಅಂತ ಇದ್ದಂಥ ವಿಡಿಯೋ. ತುಂಬ ಶೇರ್ ಮಾಡಿ, ತುಂಬ ಜನಕ್ಕೆ ಮುಟ್ಲಿ ಈ ವಿಚಾರ. ಇಂಥದನ್ನೆಲ್ಲ ಮಾತಾಡಬೇಕಾದವ್ರು ಮಾತಾಡ್ತಿಲ್ಲ. ಕಾಫಿರನ್ನು ಕೊಲ್ಲಿ ಅಂತ ಇಸ್ಲಾಂನಲ್ಲಿ ಇದೆ ಅಂತ ಈ ಥರ ಇವ್ರು ಹೇಳ್ತಾ ಇರಬೇಕಾದ್ರೆ ಬರೀ ವಿಷ ಬೀಜ ಅಂತಲೇ ಅಂದ್ಕೊಳ್ಳೋದು ಬೇಡ. ಯಾರೋ ಪ್ರಶ್ನೆನೇ ಕೇಳ್ತಿದಾರೋ, ಇದೆಯಪ್ಪ ಆ ಸಾಲು, ಇದೆಯಲ್ಲ ನಿಮ್ಮಲ್ಲಿ ಆ ಸಾಲು ಅಂತ ಒಬ್ಬ ಪ್ರಜ್ಞಾವಂತ ಸಭ್ಯನೇ, ಯಾವ ಸಂಘರ್ಷಕ್ಕೂ ಸಂಬಂಧವಿಲ್ಲದ ಒಬ್ಬ ಸಾಮಾನ್ಯ ಕೇಳ್ತಾನಂತ ಇಟ್ಕೊಳ್ಳಿ ಪ್ರಶ್ನೆ. ಹೌದಪ್ಪ ನಿಮ್ಮ ಕುರಾನಲ್ಲಿ ಕಾಫಿರನ್ನು ಕೊಲ್ಲಿ ಅನ್ನುವಂಥ ಸಾಲುಗಳಿದ್ದಾವೆ ಅಂತ, ಅದಕ್ಕೆ ಉತ್ತರ ಕೊಡಬೇಕಲ್ಲ, ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕೊಡಬೇಕಲ್ಲ, ದೊಡ್ಡ ದೊಡ್ಡ ವೇದಿಕೆಗಳ ಉತ್ತರ ಕೊಡಬೇಕಲ್ಲ, ಕೋಟಿ ಕೋಟಿ ಜನಕ್ಕೆ ಮುಟ್ಟೋ ಥರ ಉತ್ತರ ಕೊಡಬೇಕಲ್ಲ. ಅದನ್ನು ಮಾಡೋರು ಮಾಡ್ತಾ ಇಲ್ಲ. ಈ ಬಗ್ಗೆ ಅವ್ರಿಗೇನೋ ಪ್ರಶ್ನೆ ಮಾಡಿದ್ರೆ ಒಂದಿಷ್ಟು ಅವರ ಬಾಲಂಗೋಚಿಗಳು ಹುಡ್ಕೋತಾರೆ, ನಮ್ದೇನಾದ್ರು ಸಿಗ್ತದಾ ಕಿತ್ಕೊಳ್ಳೋಕ್ಕೆ ಅಂತ. ಏನೇವೇ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಮುಸಲ್ಮಾನರು ಮಾತ್ರ ಅಲ್ಲ, ಪ್ರಜ್ಞಾವಂತರೆಲ್ಲ ಶೇರ್ ಮಾಡಿ. ಇವರ ದ್ವೇಷವನ್ನು ಬಿದ್ದುತ್ತಿದ್ದಾರೆ. ಇದರ ಪರಿಣಾಮ ಒಂದು ಮೋಬ್ ಆಗೋರಿಗೂ ಗೊತ್ತಾಗಲ್ಲ. ಒಂದು ಸಲ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ ಇಂಥ ವಿಚಾರಗಳಿಂದ, ಆವಾಗ ಸಮಜಾಯಿಷಿ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಎಫರ್ಟ್ ಹಾಕಿ ಅಧ್ಯಯನ ಮಾಡಿ ವಿಚಾರವನ್ನು ಮುಟ್ಟಿಸಿದ್ದೀನಿ. ಶೇರ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಚರ್ಚೆ ಮಾಡೋಣ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.